ಸರ್ ಫಸ್ಟ್ ಐ ಥಿಂಕ್ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಆಡಿಯನ್ಸ್ಗಳ ಮೂಲಕ ವಿ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ಮೈಂಡ್ ಅಂದರೆ ಹೆಂಗೆ ನಾನು ಅರ್ಥ ಮಾಡ್ಕೋಬೇಕು, ಅದರಲ್ಲೂ ನೀವು ಹೇಳಿದ ಭಾಗಗಳು ಕಾನ್ಷಿಯಸ್ಸು ಸಬ್ ಕಾನ್ಷಿಯಸ್ಸು, ಇದರ ಒಂದಷ್ಟು ಪರಿಚಯ ಮಾಡಿಕೊಡಿ ಸರ್. ಅಲ್ಲ, ಅದೇ ನಾನು ಹೇಳೋದು, ನಾನು ಯಾವ ಸಬ್ಜೆಕ್ಟಿಂದ ಇದು ಬಂದೆ ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ ಅಂತ. ನಮಗೆ ಗೊತ್ತಿರೋದೆಲ್ಲ ಪುಸ್ತಕದಲ್ಲಿದ್ದದ್ದು. ಅದನ್ನು ಓದಿ ನಾನು ಓದಿ ಮಾತಾಡ್ಬೋದು, ನೆಟ್ಟಲ್ಲಿ ಸರ್ಚ್ ಮಾಡಿ ಮಾತಾಡ್ಬೋದು. ನನ್ನದೇ ಎಷ್ಟೋ ಜನ ಸ್ಟೂಡೆಂಟ್ ಇದ್ದಾರೆ, ಅವರದೇ ಲೈಫ್ ಸ್ಪಾಯ್ಲ್ ಆಗಿದೆ. ಅವರು ಯೂಟ್ಯೂಬ್ ಚಾನೆಲ್ ಮಾಡಿ, ಅಲ್ಲ ಮಾಡಬಾರ್ದು ಅಂತ ಹೇಳೋದಲ್ಲ, ಅಂತೇಳಿದರೆ ಎಜುಕೇಟ್ ಮಾಡ್ತಾ ಇದ್ದಾರೆ ಜನರನ್ನು. ಅಂತೇಳಿದರೆ ಎಜುಕೇಷನ್, ನಾಲೆಜ್ ಇದೆಲ್ಲ ಕಾನ್ಸಿಯಸ್, ತಿಳಿದು ಮಾತಾಡೋದಲ್ಲ. ನಿಮಗೆ ಎಷ್ಟು ಗೊತ್ತಾಗಿದ ಅದು ಇರುವಂಥ ಅನುಭವಕ್ಕೆ ಬಂದಿರೋದು, ಅನುಭವಕ್ಕೆ ಬಂದದ್ದು ಮಾತ್ರ ನಾಲೆಜ್, ಉಳಿದದ್ದೆಲ್ಲ ಕಸ ತಲೆಯಲ್ಲಿ ತುಂಬಿಸುವುದು. ಅದಕ್ಕೆ ಹೇಳಿದ ಅನ್ಸುತ್ತೆ, ನಾಲೆಡ್ಜ್ ಈಸ್ ನಾಟ್ ಪವರ್ ಇಫ್ ನಾಟ್ ಎಕ್ಸ್ಪೀರಿಯನ್ಸ್ಡ್, ಅಥವಾ ಇಫ್ ನಾಟ್ ಏನಂತಾರೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ಅದು ಅಂದರೆ ನಿಮಗೆ ಸ್ವಲ್ಪ ಗೊತ್ತಿದ್ರು ಸಾಕು. ಅದಕ್ಕೆ ವೇದ ಹೇಳೋದು, ಇಷ್ಟೆಲ್ಲ ವೇದದಲ್ಲಿ ಇಲ್ಲದ ವಿಷಯ ಇಲ್ಲ ಉಪನಿಷತ್ತಲ್ಲಿ, ಅಷ್ಟೆಲ್ಲ ಇದ್ದು ಕೂಡ ಅದು ಯಾಕೆ ಹೇಳ್ತದೆ ನೇತಿ ನೇತಿ, ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಹೌದಲ್ವಾ? ಅಂತ ಹೇಳಿದರೆ ನಮಗೆ ಏನು ಗೊತ್ತಿಲ್ಲ. ನಿಜವಾಗಿ ನೋಡಿದರೆ ಯಾವಾಗ ನಮಗೆ ಏನು ಗೊತ್ತಿಲ್ವಾ, ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತಿದೆ. ನಾವು ಕೊಡುವ ಹೆಸರು ಮಾತ್ರ ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್, ಕಲೆಕ್ಟಿವ್ ಕಾನ್ಷಿಯಸ್, ಆತ್ಮ, ಪರಮಾತ್ಮ, ದೇವರು, ನಾವು ಹೆಸರು ಕೊಡೋದು. ನಿಜವಾಗಿ ನಮಗೆ ಗೊತ್ತಿಲ್ಲ, ಏನೋ ಒಂದು ಇದ್ದೆ ಒಳಗೆ. ಅದು ನೀವು ಇಷ್ಟು ಚಿಕ್ಕ ಇದ್ದವರನ್ನು ಇಷ್ಟು ದೊಡ್ಡದು ಮಾಡಿದೆ, ಹೌದಲ್ವಾ? ನಿಮ್ಮ ಬೋನ್ ಫ್ರ್ಯಾಕ್ಚರ್ ಆದರೆ ಡಾಕ್ಟರ್ ಹೊರಗಿಂದ ಪಟ್ಟಿ ಹಾಕ್ತಾರೆ, ಅದು ಅದನ್ನು ಜಾಯಿಂಟ್ ಮಾಡ್ತದೆ, ಹೌದಲ್ವಾ? ನಿಮ್ಮ ಬ್ಲಡ್ ಹೊರಗೆ ಹೋದರೆ ಅದನ್ನು ಅದು ರಿಕವರಿ ಮಾಡ್ತದೆ. ಅದು ಒಂದು ಹುಡುಗಿಯನ್ನು ಏನಾದರೂ ತಪ್ಪು ಮಾಡಿದ ಹುಡುಗಿಯೊಟ್ಟಿಗೆ, ಆಗ ಅವನಿಗೆ ಕೂಡ ಗಾಯ ಆಯಿತು, ಅವಳಿಗೆ ಕೂಡ ಗಾಯ ಆಯಿತು. ಬಟ್ ಆ ಒಳಗೆ ಇರುವುದು ಉಂಟಲ್ವಾ, ಅದು ಯಾವುದು ವ್ಯತ್ಯಾಸ ಮಾಡೋದಿಲ್ಲ ಪಾಪಿಗೆ ಮತ್ತು ವಿಕ್ಟಿಮ್ಗೆ. ಅವಳನ್ನು ಹೀಲ್ ಮಾಡ್ತದೆ, ಇವನನ್ನು ಹೀಲ್ ಮಾಡ್ತದೆ. ಜಿಂಕೆಗೆ ಓಡಲಿಕ್ಕೆ ಶಕ್ತಿ ಕೊಡುವುದು ಅದೇ, ಸಿಂಹಕ್ಕೆ ಓಡಿಸಲಿಕ್ಕೆ ಶಕ್ತಿ ಕೊಡುವುದು ಅದೇ, ಕಳ್ಳನಿಗೆ ಓಡಲಿಕ್ಕೆ ಶಕ್ತಿ ಕೊಡುವುದು ಅದೇ, ಪೊಲೀಸ್ನವನಿಗೆ ಓಡಿಸಲಿಕ್ಕೆ ಶಕ್ತಿ ಕೊಡುವುದು ಅದೇ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಭೇದ ಭಾವ ಇಲ್ಲ, ಅದು ನಿರ್ಗುಣ, ಅದು ನಿರಾಕಾರ. ಅದಕ್ಕೆ ಯಾರು ನನ್ನವರು, ನನ್ನನ್ನು ನಂಬುವವರು, ನನ್ನನ್ನು ನಂಬದವರು, ಅದಕ್ಕೆ ಏನಿಲ್ಲ, ಸಾಕ್ಷಿ. ಅದು ಏನಂತ ಗೊತ್ತಿಲ್ಲ. ಇದು ಯಾವಾಗ ನಿಮಗೆ ಗೊತ್ತಾಗ್ತದೆ ನನಗೆ ಗೊತ್ತಿಲ್ಲ ಅಂತ, ಆಗ ನಿಮಗೆ ಎಲ್ಲ ಗೊತ್ತಾಗ್ತದೆ. ಅವಿಜ್ಞಾತಂ ವಿಜಾನತಂ ಎಲ್ಲ ಗೊತ್ತಿದ್ರೆ ದೇವರೆಲ್ಲಿದ್ದಾರೆ, ಇಲ್ಲಿದ್ದಾರೆ, ಮುಗೀತಲ್ವಾ, ಹುಡುಕ್ಲಿಕ್ಕೆ ಏನಿಲ್ಲ, ಹೌದಲ್ವಾ? ಒಂದು 10 ರೋಡ್ ಓಪನ್ ಮಾಡಿದ್ರಿ, ಯಾವ ರೋಡಲ್ಲಿ ಹೋಗಿ ತೊಂದರೆ ಇಲ್ಲ. ಎಸ್, ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಫೌಂಡೇಶನಲ್ಲೇ ನಾವು ಹೀಗೆ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಒಂದಷ್ಟು ಪ್ರಶ್ನೆಗಳೆಲ್ಲ ಹೀಗೆ ದೂರ ಆಗುತ್ತೆ. ಆದ್ರೂ ಎಲ್ಲರೂ PhD ಲೆವೆಲಲ್ಲಿ ಈ ಥರ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ, PhD ಲೆವೆಲಲ್ಲೆಲ್ಲ ಮೇಡಮ್ ನಾನು ಅರ್ಥ ಮಾಡಿಸ್ತೇನೆ ಕ್ಲಾಸಲ್ಲಿ ಕೂಡ. ಹಾಗೆ ವಿದ್ ನಿಮಗೆ ಪ್ರೂಫ್, ನಾನಂದರೆ ಬಾಯಲ್ಲಿ 1000 ಮಾತಾಡ್ಬೋದು, ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತೇವೆ ಅವರಿಗೆ, ಅರ್ಥ ಆಯ್ತಲ್ವಾ? ಅದು ಮುಖ್ಯ. ಸೊ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬಂದರೆ ತುಂಬ ಚೆನ್ನಾಗಿ ಹೇಳಿದ್ರಿ, ಅದು ಎಲ್ಲರೂ ಒಪ್ಪಬೇಕಾಗಿರೋದು. ಅದಕ್ಕೆ ಪುಸ್ತಕದ ಬದನೆಕಾಯಿ ಆದರೆ ಸಾಲದು, ಒಳಗಿಂದು ಅರಿವು ಅಂತ ಬರುತ್ತೆ. ಸೊ ಈ ಒಂದು ಇವತ್ತಿನ ವಾಸ್ತವ 2025ನಲ್ಲಿ ಇವತ್ತಿಗೆ ನಾವು ಯಾರೆಲ್ಲ ಈ ಕಾಲಘಟ್ಟದಲ್ಲಿ ಜೀವಿಸ್ತಾ ಇದ್ದೀವಿ, ವಿತ್ ಆಲ್ ದ ಡಿಸ್ಟ್ರಾಕ್ಷನ್ಸ್ ಅರೌಂಡ್ ಇಂಟರ್ನೆಟ್ ಅಂತ ಅಂದ್ಕೊಳ್ಳಿ, ನಾವು ಅಲ್ಲಿ ಲೈಫಲ್ಲಿ ಏನೋ ಮಾಡ್ತಾಯಿದ್ರೆ, ಇದೆಲ್ಲದ್ರ ಮಧ್ಯ ಒಳಗಡೆ ಒಂದು ಅರಿವಿದೆ. ಅಂದರೆ ಅದಕ್ಕೆ ಏನಾದ್ರು ಹೆಸರು ಕೊಡ್ಬೋದು, ನನಗೇನೋ ಗೊತ್ತಿಲ್ಲ, ನನಗೇನೋ ಗೊತ್ತು, ಇದೆಲ್ಲನೂ ಇಟ್ಕೊಂಡು ನನ್ನ ಪ್ರಪಂಚನ ನಾನು ಹಾಗಿದ್ರೆ ಹೇಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಆ್ಯಂಡ್ ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹೇಗೆ ಅರ್ಥೈಸ್ಕೋಬೇಕು, ಇದೇ ನಾನು ಹೇಳೋದು. ಇದು ನೀವು ಈಗ ಏನು ಕ್ವಶನ್ ಕೇಳ್ತಾ ಇದ್ದೀರಲ್ವ, ನೀವು ಅಂತ ಹೇಳಿದ್ರೆ ನಾನು ನಿಮಗೆ ಪರ್ಸನಲ್ ಹೇಳ್ತಾ ಇಲ್ಲ, ಯಾರಿಗೆ ಕ್ವಶನ್ ಬರ್ತದ, ಇದು ಎಲ್ಲಿಂದ ಬರ್ತದೆ ಅಂತೇಳಿ, ಇದೇ ಕಾನ್ಷಿಯಸ್ ಮೈಂಡ್. ನಾನು ಹೇಗೆ ಇರಬೇಕು, ನಾನು ಏನು ಮಾಡಬೇಕು, ನಾನು ಯಾವ ಸಾಧನೆ ಮಾಡಬೇಕು, ಏನು ಕೇಳ್ತಿರಲ್ವ, ಇದೇ ಕಾನ್ಷಿಯಸ್, ಇದೇ ಅಗತ್ಯ ಇಲ್ಲ ಅಂತ ಕೇಳೋದು. ನೀವು ಮಿಡ್ಲಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ. ಹಾಗಿದ್ರೆ ಇದನ್ನ ಆಫ್ ಮಾಡಲಿಕ್ಕೂ ಇಲ್ಲ, ಆನ್ ಮಾಡಲಿಕ್ಕೂ ಇಲ್ಲ. ಲೈಫ್ ಈಸ್ ಲೈಫ್. ಅದಕ್ಕೆ ನಮ್ಮ ಭಾರತದಲ್ಲಿ ಕಾಮದ ಮೇಲೆ ಕೂಡ ಶಾಸ್ತ್ರವಿದೆ, ಹೌದಲ್ವಾ? ಇಡೀ ಮಾಂಡುಕ್ಯ ಉಪನಿಷತ್ತು ನಿದ್ರೆಯ ಮೇಲೆ ಇದೆ. ನಿದ್ರೆಯ ಮೂಲಕ ಇಡೀ ಬ್ರಹ್ಮಾಂಡವನ್ನು ವಿವರಿಸ್ತಾರೆ. ಸರಿ ಅಂತ ಹೇಳಿದರೆ ನಮ್ಮ ದೇವಸ್ಥಾನಗಳಲ್ಲೆಲ್ಲ ನೋಡಿ, ಈಗ ನಾವು ಮಾಡರ್ನ್ ಅಂತ ಹೇಳ್ತೇವೆ. ಈಗಿನ ಕಾಲದಲ್ಲಿ ನಾವು ಕನ್ಸೆಪ್ಟ್ ಮಾಡಲಿಕ್ಕೆ ಆಗದ ದೃಶ್ಯ ಎಲ್ಲ ದೇವಸ್ಥಾನದಲ್ಲಿ ಮಾಡಿದ್ದಾರೆ ಮೂರ್ತಿಯನ್ನು. ಅವರಿಗೆ ಹುಚ್ಚ ಆಗಾದರೆ ಆ ಕಾಲದಲ್ಲಿ ಅಲ್ಲ, ಯಾಕೆಂತೇಳಿ ಅವರಿಗೆಲ್ಲ ಲೈಫು ಅದು ತಪ್ಪು ಇದು ತಪ್ಪು ಎಲ್ಲ ನಮಗೆ ನಾವು ತಿಳ್ಕೊಂಡು ನಾವು ತುಂಬ ಈಗ ಮಾಡರ್ನ್ ಅಂತ. ನಾವು ಮಾಡರ್ನ್ ಅಲ್ಲ, ನಮಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಅರ್ಥ ಆಗ್ತಾಯಿಲ್ಲ, ನಮಗೆ ಅದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ,
ಮದುವೆ ಆಗೋ ಮೊದಲು ಯಾರಿಗಾದ್ರೂ ಮಗು ಆದರೆ ಹುಡುಗಿಗೆ, ಆಕೆಗೆ ಆ ಮಗುವಿಗೆ ಕಾನೀನ ಅಂತ ಹೆಸರುಂಟು ಪುರಾಣದಲ್ಲಿ. ಅಂದರೆ ಅಂದರೆ ಮದುವೆ ಆಗುವ ಮೊದಲು ಒಂದು ಹುಡುಗಿ ಕಾನೀನ ಅಂದ್ರೆ? ಮಗು ಆದರೆ ಹುಡುಗಿಗೆ, ಸರಿ, ಅಲ್ಲಿ ಹುಟ್ಟುವ ಮಗು ಇದೆ ಅಲ್ವಾ, ಅದಕ್ಕೆ ಕಾನೀನ ಅಂತ ಹೇಳ್ತಾರೆ. ಗೊತ್ತಾಯ್ತು. ಅರ್ಥ ಆಯ್ತಾ? ಸರಿ, ಕಾನೀನ ಅಂದರೆ ನಾನು ಹೇಳ್ತೇನೆ. ಹಾಂ, ಕಾನೀನ ಅಂತ ಹೇಳಿದ್ರೆ ಕನ್ಯೆಗೆ ಹುಟ್ಟಿದವ ಅಂತ. ಕಾನೀನ ಅಂತ ಹೇಳಿದ್ರೆ ಕನ್ಯೆ. ಅರ್ಥ ಆಯ್ತಾ? ಅದರ ನಂತರ ಮದುವೆ ಆಗುವಾಗ ಆಕೆ ಗರ್ಭಿಣಿ ಆಗಿದ್ದರೆ ಬೇರೆಯವನಿಂದ, ಆಕೆಗೆ ಏನು ಮಗು ಹುಟ್ಟುತ್ತಾನೆ, ಆಗ ಅವನಿಗೆ ಸಹೋಡ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಇಬ್ಬರಿಗೂ ಕೂಡ ಯಾರು ಮದುವೆ ಆಗ್ತಾನ ಅವನೇ ಅಪ್ಪ ಅಂತ. ಈಗ ಪಾಂಡವರಿಗೆ ನೋಡಿ, ಎಲ್ಲರ ಅಪ್ಪ ಬೇರೆ, ಬಟ್ ಅವರನ್ನು ಕರೆಯೋದು ಪಾಂಡವರು ಅಂತಲೇ. ಅಂತ ಹೇಳಿದರೆ ಎಲ್ಲ ಜೀವನ ಹೇಗಿದೆ ಅದನ್ನು ಹಾಗೇ ಎಕ್ಸೆಪ್ಟ್ ಮಾಡಿದ್ರು. ಅದನ್ನು ನಮ್ಗೆ ಈಗ ಅದನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತದಾ? ಈ ಬದಲಾವಣೆ ಆಗಿದೆ ಎಲ್ಲಿ ಹಾಗಿದ್ರೆ? ಅದೇ ನಾನು ಹೇಳಿದ್ದು, ನಾವು ಮಾಡರ್ನ್ ಅಂತ ತಿಳ್ಕೊಂಡಿದ್ದೇವೆ. ಮಾಡರ್ನ್ ಅಲ್ಲ, ಕಾಲ ಎನ್ನುವುದು ಚಕ್ರ. ನಾವೇನು ತಿಳ್ಕೊಂಡಿದ್ದೇವೆ, ಮೊದಲು ಏನಿರಲಿಲ್ಲ ಈಗ ಇಂಪ್ರೂವ್ ಆಗ್ತಿದ್ದೇವೆ ಅಂತ. ಹಾಗೆ ಅಲ್ಲ, ಅದು ಇದು 28ನೇ ಕಲಿಯುಗ ಅಂತ ಹೇಳಿದರೆ 27 ಕಲಿಯುಗ ಆಲ್ರೆಡಿ ಆಗಿ ಹೋಗಿದೆ ಅಂತ. ಕಾಲ ಎನ್ನುವುದು ಚಕ್ರ. ಸೊ ಅದಕ್ಕೆ ನಾವು ವೇದದಲ್ಲಿ ಎಲ್ಲ ಇದೆ. ಕೆಲವರೆಲ್ಲ ವೇದದ ಬಗ್ಗೆ ತುಂಬ ಇದು ಇರುವವರು ಕೂಡ ಅದನ್ನು ತುಂಬ ಎಕ್ಸಗ್ರೇಟ್ ಮಾಡ್ತಾರೆ. ಅಂತೇಳಿದರೆ ವೇದದಲ್ಲಿ ಎಲ್ಲ ಇದೆ, ಎಲ್ಲ ಅವರಿಗೆ ಗೊತ್ತಿರೋದಿಲ್ಲ. ಕೆಲವರು ಹೇಳ್ತಾರೆ ವೇದದಲ್ಲಿ ಏನಿಲ್ಲ ಅಂತ. ಅರ್ಥ ಆಯ್ತಾ? ಅಂತ ಹೇಳಿದರೆ ಆ ಲೆವೆಲನ್ನು ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ನ ಲೆವೆಲ್ ಉಂಟಲ್ಲ, ಅದು ಪಿಕ್ಚರ್ ಲ್ಯಾಂಗ್ವೇಜ್ ಅದು.